1 2 ಐ ಕಾಂಟ್ ಸರ್. ಆಗ್ತಿಲ್ಲ ಸರ್. ಕಮ್ ಆನ್ ಡೂ ಇಟ್. ಸರ್, ಮಾರ್ಕೆಟಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ನ ಟ್ರೈ ಮಾಡಿದಾಯ್ತು, ಆದರೂ ಈ ಶಕ್ತಿ ಕಮ್ಮಿ ಆಗ್ತಾನೇ ಇಲ್ಲ. ಈ ಎನರ್ಜಿ ಪೌಡರ್ಸ್ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಐ ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದರೂ ಅದನ್ನು ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ. ನಂದಿನಿ, ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ. ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932ರಿಂದ ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸರ್. ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲದೆ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ. ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821-242-1698. ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ಇಂದು ಬೆಳ್ಳಂಬೆಳಿಗ್ಗೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಓರ್ವರ ಮೈಸೂರು ಮತ್ತು ಬೆಂಗಳೂರು ನಿವಾಸದ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿ ಶಾಕ್ ನೀಡಿದ್ದಾರೆ. ಮೈಸೂರು ಗ್ರಾಮೀಣ ನೀರು ಪೂರೈಕೆ ಇಲಾಖೆಯ ಸೂಪರಿಂಟೆಂಡೆಂಟ್ ರಂಗನಾಥ್ ನಾಯಕ್ರವರ ವಿಜಯನಗರದ ಮೊದಲನೇ ಹಂತದಲ್ಲಿರುವ ನಿವಾಸದ ಮೇಲೆ ದಾಳಿ ನಡೆಸಿದ ಎಸಿಬಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಮೈಸೂರು ಎಸಿಬಿ ಎಸ್ಪಿ ಕವಿತಾ ಮತ್ತು ಡಿವೈಎಸ್ಪಿ ಗಜೇಂದ್ರ ಪ್ರಸಾದ್ ನೇತೃತ್ವದಲ್ಲಿ ದಾಳಿ ಮಾಡಿದ್ದು, ಆದಾಯಕ್ಕೂ ಮೀರಿದ ಸಂಪತ್ತು ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ದಾಳಿಯಲ್ಲಿ 35 ಲಕ್ಷ ರೂಪಾಯಿ ನಗದು ಹಣ, 1 KTM ಬೈಕ್, 3 ಐಷಾರಾಮಿ ಕಾರುಗಳು, ಅಪಾರ ಪ್ರಮಾಣದ ಆಸ್ತಿ ದಾಖಲೆ ಹಾಗೂ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದು, ಸುಮಾರು 60 ಕೋಟಿಗೂ ಹೆಚ್ಚು ಆಸ್ತಿ ಪತ್ತೆಯಾಗಿದೆ ಎಂದು ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ನಗರದಲ್ಲಿನ ಅಪಾರ್ಟ್ಮೆಂಟ್ ಹಾಗೂ ಕುವೆಂಪು ನಗರದ ಕಚೇರಿ ಮತ್ತು ಚಿಕ್ಕಮಗಳೂರಿನ ಸ್ವಗ್ರಾಮ ಸೇರಿ 3 ಕಡೆ ಏಕಕಾಲದಲ್ಲಿ ಮಂಡ್ಯ, ಮಡಿಕೇರಿ, ಚಾಮರಾಜನಗರ, ಹಾಸನ ಹಾಗೂ ಮೈಸೂರು ಜಿಲ್ಲೆಗಳ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗಿದೆ. ಅಲ್ಲದೆ ರಂಗನಾಥ್ ಬೆಂಗಳೂರಿನಲ್ಲಿ ತನ್ನ ಪತ್ನಿ ಹೆಸರಿನಲ್ಲಿ ಹೊಸ ಅಪಾರ್ಟ್ಮೆಂಟ್ ಕಟ್ಟಿಸುತ್ತಿದ್ದ ಎನ್ನಲಾಗಿದೆ. ಕಾರ್ಯಾಚರಣೆಯಲ್ಲಿ ಎಸಿಬಿ ಎಸ್ಪಿ ಕವಿತಾ, ಡಿವೈಎಸ್ಪಿ ಗಜೇಂದ್ರ ಪ್ರಸಾದ್, ಇನ್ಸ್ಪೆಕ್ಟರ್ ವಿನಯ್ ಸೇರಿದಂತೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ನಗರದ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ರೇಸ್ ಕೋರ್ಸ್ ಮುಂಭಾಗದ ಮಾಲ್ ಆಫ್ ಮೈಸೂರಿಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ ಘಟನೆ ನಡೆದಿದೆ. ಪಾಲಿಕೆಯ ನಿಯಮವನ್ನು ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ದಾಳಿ ನಡೆದಿದ್ದು, ಶನಿವಾರದ ವೇಳೆಗೆ ಬೀಗ ಜಡಿಯುವ ಸಾಧ್ಯತೆಗಳಿವೆ. ಪಟ್ಟಣ ಮತ್ತು ನಗರ ಯೋಜನೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ನಂದೀಶ್ ಪ್ರೀತಂ ನೇತೃತ್ವದಲ್ಲಿ ದಾಳಿ ನಡೆದಿದ್ದು, ಮಾಲ್ ಆಫ್ ಮೈಸೂರು ಮಾಲೀಕರು ಪಾವತಿಸಬೇಕಾದ ತೆರಿಗೆಯನ್ನು ಸರಿಯಾಗಿ ಸಂದಾಯ ಮಾಡಿಲ್ಲ ಎಂಬುದು ತಿಳಿದು ಬಂದಿದ್ದು, ಅಷ್ಟೇ ಅಲ್ಲದೆ 1 ಮಲ್ಟಿಪ್ಲೆಕ್ಸ್ ಸಿನಿಮಾ ಪರದೆ ನಿರ್ಮಿಸಿ 1 ಪ್ರದರ್ಶನ ಮಾತ್ರ ನೀಡುತ್ತಿದ್ದೇವೆ ಎಂದು ತಿಳಿಸಿ ಪ್ರತಿದಿನ 4 ಪರದೆಯಲ್ಲಿ 4 ಚಲನಚಿತ್ರ ಪ್ರದರ್ಶನಗಳನ್ನು ನೀಡಲಾಗುತ್ತಿದೆ. ಆದರೆ ಪಾಲಿಕೆಗೆ 1 ಪ್ರದರ್ಶನದ ತೆರಿಗೆಯನ್ನು ಮಾತ್ರ ನೀಡಲಾಗುತ್ತಿದ್ದು, ಪಾಲಿಕೆಯ ನಿಯಮವನ್ನು ಸಂಪೂರ್ಣ ಉಲ್ಲಂಘಿಸಿದ್ದಾರೆ ಎನ್ನಲಾಗಿದೆ. ಹಾಗೆ 5 ಕೋಟಿ ರೂಪಾಯಿಗೂ ಹೆಚ್ಚಿನ ತೆರಿಗೆ ವಂಚನೆ ನಡೆದಿದ್ದು, ಮಲ್ಟಿ ಪಾರ್ಕಿಂಗ್ ವ್ಯವಸ್ಥೆ ಮಾಡುತ್ತೇವೆ ಎಂದು ಹೇಳಿ ಮಲ್ಟಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸದೆ ಪಾಲಿಕೆಗೆ ವಂಚಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಂದೀಶ್ ಪ್ರೀತಂ, ವಾಹನ ನಿಲುಗಡೆಗೆ ಸಂಬಂಧಿಸಿದಂತೆ 350 ವಾಹನ ನಿಲುಗಡೆಗೆ ಅವಕಾಶ ನೀಡುತ್ತೇವೆಂದು ಅನುಮತಿ ಪಡೆದಿದ್ದು, ಕೇವಲ 150 ವಾಹನಗಳಿಗೆ ಮಾತ್ರ ನಿಲುಗಡೆಗೆ ಅವಕಾಶ ನೀಡುತ್ತಿದ್ದು, ಪಾಲಿಕೆಯ ಸಂಪೂರ್ಣ ನಿಯಮವನ್ನು ಗಾಳಿಗೆ ತೂರಿದ್ದಾರೆ ಎಂದು ತಿಳಿಸಿದರು. ಅಷ್ಟೇ ಅಲ್ಲದೆ ಈ ಹಿಂದೆ ಪಾಲಿಕೆಯು 2 ಬಾರಿ ನೋಟಿಸ್ ಜಾರಿ ಮಾಡಿದ್ದರೂ ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ನಿರ್ಲಕ್ಷ್ಯ ಭಾವನೆ ತಳೆದಿದ್ದಾರೆ ಎಂದು ತಿಳಿಸಿದರು. ಹಾಗೆ 2010ನೇ ಇಸವಿಯಿಂದಲೂ ಪಾಲಿಕೆಗೆ ತೆರಿಗೆ ಕಟ್ಟದೆ ವಂಚಿಸುತ್ತವೆ ಬಂದಿದ್ದು, ಈ ದಿನ ಪಾಲಿಕೆಯ ಅವಧಿಯ ವೇಳೆಯಲ್ಲಿ ಬಾಕಿ ಉಳಿಸಿಕೊಂಡಿದ್ದ ಎಲ್ಲ ತೆರಿಗೆಗಳನ್ನು ಪಾವತಿಸಬೇಕು, ಇಲ್ಲದಿದ್ದಲ್ಲಿ ಬೀಗ ಜಡಿಯುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ಮಾಲ್ ಆಫ್ ಮೈಸೂರು ವಿಚಾರವಾಗಿ ಹೇಳ್ತಾ ಇದ್ರು,
ಪಾರ್ಕಿಂಗ್ ಸಮಸ್ಯೆ ಇದೆ. ಅಲ್ಲಿ 470 ವಾಹನಗಳ ನಿಲುಗಡೆ ಮಾಡೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆಯಿಂದ ನಕ್ಷೆ ಮಂಜೂರು ಮಾಡಿಸ್ಕೊಂಡು ಮಲ್ಟಿ ಲೆವೆಲ್ ಮಾತ್ರ ನಿಲುಗಡೆಗೆ ಅವಕಾಶ ಮಾಡಿ ಈ ಭಾಗದ ಇಟ್ಕೆಗೂಡು ಭಾಗದ ಜನಗಳಿಗೆ ರೆಸಿಡೆಂಟ್ಸ್ಗೆಲ್ಲ ತುಂಬ ತೊಂದರೆ ಆಗ್ತಿತ್ತು. ಇವರೆಲ್ಲ ತೊಗೊಂಡೋಗಿ ಮನೆ ಮುಂದೆ ನಿಲ್ಲಿಸ್ತಾ ಇದ್ರು. ಸೊ ಆ ಕಾರಣಕ್ಕಾಗಿ ನಾವು ಇವತ್ತು ಈ ಕಮಿಟಿಯಿಂದ ನಾವು ಇವತ್ತು ಇನ್ಸ್ಪೆಕ್ಷನ್ಗೆ ಅಂತ ಬಂದಾಗ ಇವತ್ತು ಸತ್ಯ ದರ್ಶನ ಆಗಿದೆ. ಅವರೇ ಒಪ್ಕೋತಾರೆ, ಹೌದು ಸರ್ ನಾವು ತಪ್ಪು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ. ನಾವು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಬೇಕಾಯ್ತು, ಮಾಡಿಲ್ಲ, ನಾವು ಉಲ್ಲಂಘನೆ ಮಾಡಿದ್ವಿ ನಕ್ಷೆನ ಅಂತ ಒಂದ್ಸತಿ ಈ ಸಂದರ್ಭ ಪಾಲಿಕೆಯ ಸದಸ್ಯೆ ವನಿತಾ ಪ್ರಸನ್ನ ಹಾಗೂ ಸಮಿತಿಯ ಇತರೆ ಅಧಿಕಾರಿಗಳು ಸದಸ್ಯರು ಭಾಗಿಯಾಗಿದ್ದರು. ಪಡಿತರ ಕಾರ್ಡ್ದಾರರಿಗೆ ನೀಡುವ ಸಕ್ಕರೆ ವಿತರಣೆ ಅಸಾಧ್ಯ ಎಂದಿರುವ ರಾಜ್ಯ ಸರ್ಕಾರದ ವಿರುದ್ಧ ಭಾರತೀಯ ಕಿಸಾನ್ ಸಂಘವು ಪ್ರತಿಭಟಿಸಲಾಯಿತು. ನಗರದ ನ್ಯಾಯಾಲಯದ ಎದುರಿರುವ ಗಾಂಧಿ ಪ್ರತಿಮೆಯ ಮುಂದೆ ಸರ್ಕಾರಕ್ಕೆ ಸಕ್ಕರೆ ಕೊಳ್ಳಲು ಭಿಕ್ಷಾಟನೆ ನಡೆಸುವ ಮೂಲಕ ಸಾಂಕೇತಿಕವಾಗಿ ವಿನೂತನವಾಗಿ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಗಂಡತ್ತೂರು ಮಾತನಾಡಿ, ಸರ್ಕಾರವು ತನ್ನ ಪ್ರಣಾಳಿಕೆಯಂತೆ 30 ರೂಪಾಯಿಗೆ 30 ಕೆಜಿ ಅಕ್ಕಿ, 1 ಕೆಜಿ ಸಕ್ಕರೆ, ರಾಗಿ, ಸೀಮೆ ಎಣ್ಣೆ, ತಾಳೆ ಎಣ್ಣೆ ನೀಡುತ್ತೇವೆ ಎಂದು ತಿಳಿಸಿತ್ತು. ಆದರೆ ಈಗ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲವೆಂದು ಹಾಗೂ ಕೇಂದ್ರದಿಂದ ಅನುದಾನವಿಲ್ಲವೆಂದು ಸಕ್ಕರೆ ವಿತರಣೆ ನಿಲ್ಲಿಸುತ್ತೇವೆ ಎಂದು ತಿಳಿಸಿದ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ವಿವಿಧ ಯೋಜನೆಗಳ ಹೆಸರಿನಲ್ಲಿ ತನ್ನ ಕೇಂದ್ರೀಯ ನಾಯಕರಿಗೆ ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡಿ ಖಜಾನೆ ಬರಿದಾಗಿದ್ದು ರಾಜ್ಯ ರೈತರ ಸಂಕಷ್ಟವನ್ನು ಕಡೆಗಣಿಸಿದೆ ಎಂದರು. ಅಲ್ಲದೆ ಭಾರತೀಯ ಕಿಸಾನ್ ಸಂಘವು ದೇಣಿಗೆಯನ್ನು ಸಂಗ್ರಹಿಸಿ ಸರ್ಕಾರದ ಖಜಾನೆ ತುಂಬಿಸಲು ಮತ್ತು ರೈತರ ಸಾಲ ಮನ್ನಾಕ್ಕೆ ಆಗ್ರಹಿಸಿ ಭಿಕ್ಷಾಟನೆಯ ಮೂಲಕ ಸರ್ಕಾರದ ನಿಲುವನ್ನು ವಿರೋಧಿಸಿದೆ ಎಂದರು. ರೈತರ ಬೆಳೆಗೆ ಸೂಕ್ತ ಮೌಲ್ಯೀಕರಣ ಮಾಡಬೇಕಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಪದೇ. ಆದರೆ ಬರೀ ಬಾಯಲ್ಲಿ ಹೇಳೋದು ಅಷ್ಟೇ ಆಗಿದೆ. ಯಾಕೆಂದ್ರೆ ಕಳೆದ 2 ದಿನದ ಹಿಂದೆ ರಾಜ್ಯದ ಆಹಾರ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇನಪ್ಪ ಅಂತ ಹೇಳಿದ್ರೆ, ನಾವು ಮುಂದಿನ ತಿಂಗಳಿಂದ ಸಕ್ಕರೆಯನ್ನು ಕೊಡೋದಿಲ್ಲ, BPL ಕಾರ್ಡ್ಗೆ ಸಕ್ಕರೆಯನ್ನು ಕೊಡಲ್ಲ ಅಂತ ಹೇಳಿದ್ರೆ ರೈತರು ಬೆಳೆದ ಸಕ್ಕರೆ ಕಬ್ಬನ್ನು ಏನು ಮಾಡಬೇಕು, ಸಕ್ಕರೆ ಮಾಲೀಕರೆಲ್ಲ ಏನು ಮಾಡಬೇಕು? ಒಂದು ಕಡೆ ರೈತರ ಸರಣಿ ಆತ್ಮಹತ್ಯೆ ನಡೀತಾ ಇದೆ. ಬರ ಪರಿಹಾರ ಕೊಡ್ಲಿಕ್ಕೆ ಆಗಿಲ್ಲ ಸರಿಯಾಗಿ, ಹಾಗೂ ಸಾಲವನ್ನು ಮನ್ನಾ ಮಾಡಿದ ಸರ್ಕಾರ ದುಡ್ಡುಗಟ್ಟಿದೆ. ಸರ್ಕಾರದ ಖಜಾನೆಯಲ್ಲಿ ಹಣ ಖಾಲಿಯಾಗಿದೆ. ಹಾಗಾಗಿ ಹಣವನ್ನು ಸಂಗ್ರಹ ಮಾಡಿಕೊಡುವ ಉದ್ದೇಶದಿಂದ ಭಾರತೀಯ ಕಿಸಾನ್ ಸಂಘದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಹಣ ಸಾರ್ವಜನಿಕವಾಗಿ ಭಿಕ್ಷಾಟನೆ ಮಾಡಿ ಸರ್ಕಾರದ ಖಜಾನೆಯನ್ನು ತುಂಬಲಿಕ್ಕೆ ನಾವು ಹೋಗ್ತೀವಿ ಅಂತ ಹೇಳ್ತಾ, ಭಾರತೀಯ ಕಿಸಾನ್ ಸಂಘ ಇದೇ ಥರ ಮುಂದೆ ಹೊಡೆದ್ರೆ ಭಾರತೀಯ ಕಿಸಾನ್ ಸಂಘದಿಂದ ಪ್ರತಿ ಗ್ರಾಮಗಳಲ್ಲೂ ಕೂಡ ರೈತರನ್ನ ನಾವು ಒಂದು ಸಂಘಟಿತರಾಗಿ ರೈತರ ಮುಖಾಂತರ ಸರ್ಕಾರಕ್ಕೆ ತಕ್ಕ ಪ್ರಸ್ತಾವನೆ ಕಳಿಸಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಪ್ರತಿಭಟನೆಯಲ್ಲಿ ಸೋಮಶೇಖರ್, ರಮ್ಮನಹಳ್ಳಿ, ನಾಗರಾಜು, ಶಿವರಾಜ್ ಮತ್ತಿತರರು ಭಾಗವಹಿಸಿದ್ದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಬಡ್ತಿ ಮೀಸಲಾತಿಯನ್ನು ರಕ್ಷಿಸಲು ರಾಜ್ಯ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಪರಿಶೀಲನಾ ಅರ್ಜಿ ಸಲ್ಲಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ನಾಯಕರ ಹಿತರಕ್ಷಣಾ ವೇದಿಕೆ ವತಿಯಿಂದ ಮೌನ ಪ್ರತಿಭಟನೆ ನಡೆಸಲಾಯಿತು. ನಗರದ ನ್ಯಾಯಾಲಯದ ಮುಂಭಾಗವಿರುವ ಗಾಂಧಿ ಪ್ರತಿಮೆ ಎದುರು ನಡೆದ ಪ್ರತಿಭಟನೆಯಲ್ಲಿ ವೇದಿಕೆಯ ರಾಜ್ಯಾಧ್ಯಕ್ಷ ದ್ಯಾವಪ್ಪ ನಾಯಕ ಮಾತನಾಡಿ, ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳ ನೌಕರರ ಮುಂಬಡ್ತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ರಾಜ್ಯದ ಎಸ್ಸಿ ಎಸ್ಟಿ ನೌಕರರ ಪಾಲಿಗೆ ಮರಣ ಶಾಸನವಾಗಿ ಪರಿಣಮಿಸಿದ್ದು ಶತಮಾನಗಳಿಂದಲೂ ಶೋಷಣೆಗೆ ಒಳಗಾಗಿ ಅಧಿಕಾರದಿಂದ ವಂಚಿತವಾಗುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಲ್ಲದೆ ಈ ಕೂಡಲೇ ರಾಜ್ಯ ಸರ್ಕಾರವು ಬಡ್ತಿ ಮೀಸಲಾತಿ ಮಸೂದೆಯನ್ನು ಜಾರಿಗೊಳಿಸಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಬಡ್ತಿ ಮೀಸಲಾತಿ ರಕ್ಷಿಸಲು ರಾಜ್ಯ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮರು ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸುವಂತೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಶ್ರೀಧರ್ ಚಾಮುಂಡಿ ಬೆಟ್ಟ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ಹುಣಸೂರು, ಸುರೇಶ್ ಕುಮಾರ್, ರಾಜು ನಾಯಕ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು.
ಸತ್ಯದೇವ್ IPS ಎಂಬ ತಮಿಳು ಚಿತ್ರವನ್ನು ಕನ್ನಡದಲ್ಲಿ ಸಂಪೂರ್ಣ ಡಬ್ಬಿಂಗ್ ಮಾಡಿರುವುದನ್ನು ವಿರೋಧಿಸಿ ನಗರ ಪಾಲಿಕೆ ಸದಸ್ಯ ಸ್ನೇಕ್ ಶ್ಯಾಮ್ ಪ್ರತಿಭಟನೆ ನಡೆಸಿದರು. ನಗರದ ರಾಜ್ಕುಮಾರ್ ಉದ್ಯಾನವನದಲ್ಲಿನ ರಾಜ್ಕುಮಾರ್ ಪ್ರತಿಮೆ ಮುಂದೆ ಏಕಾಂಗಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಡಬ್ಬಿಂಗ್ ಚಿತ್ರಗಳು ಬಂದಾಗ ಕನ್ನಡಿಗರು ತಿರಸ್ಕರಿಸಿ ಹೋರಾಟ ನಡೆಸಬೇಕು. ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಬೇಕಾದದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯವಾಗಿದ್ದು, ಕನ್ನಡದ ಮಹಾನ್ ನಟರು ಕನ್ನಡವನ್ನು ಬೆಳೆಸಿ ಉಳಿಸಿದ್ದು ಅದರಂತೆ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಎಂದು ಕರೆ ನೀಡಿದರು. ಕೆಲವರು ಬೇರೆ ಭಾಷೆಯ ಚಿತ್ರಗಳನ್ನು ಕನ್ನಡಕ್ಕೆ ಡಬ್ಬಿಂಗ್ ಮಾಡಿ ಹಣ ಸಂಪಾದಿಸಲು ಹೊರಟಿದ್ದಾರೆ. ತನ್ನ ಸಂಪಾದನೆಗೆ ಕನ್ನಡವನ್ನು ಬಳಸಿಕೊಳ್ಳುತ್ತಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. ಇವತ್ತಿನ ದಿನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಡಬ್ಬಿಂಗ್ ಅನ್ನೋ ಭೂತ ಬಂದು ನಮ್ಮ ಚಿತ್ರರಂಗವನ್ನು ಹಾಳು ಮಾಡಕ್ಕೆ ಹೊರಟಿದೆ. ವಾಯ್ಸ್ ಆರ್ಟಿಸ್ಟ್ಗೋಸ್ಕರ 400-4,000 ಜನರ ಊಟ ಕಿತ್ಕೋತಾ ಇದೆ. ಇವತ್ತಿನ ದಿನ ಏನಾದ್ರು ಡಬ್ಬಿಂಗ್ ಅನ್ನೋ ಭೂತ ಬಂದ್ಬಿಟ್ರೆ ನಮ್ಮ ಕನ್ನಡ ಚಿತ್ರರಂಗ ಇತಿಹಾಸದಲ್ಲಿ ಇದ್ದ ಚಿತ್ರರಂಗ ಇತಿಹಾಸ ಸೇರ್ಕೊಂಡ್ಬಿಡುತ್ತೆ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ, ಒಳ್ಳೊಳ್ಳೆ ನಟರು ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಚಾನ್ಸ್ ಮಿಸ್ ಆಗಿಬಿಡುತ್ತೆ. ನಮ್ಮ ಕನ್ನಡ ಚಿತ್ರರಂಗ ಉಳಿಬೇಕು ಅಂದರೆ ಡಬ್ಬಿಂಗ್ ಅನ್ನೋ ಭೂತ ಬರೋದು ಬೇಡ. ಏಕೆಂದರೆ ಇವತ್ತಿನ ದಿನ ನಮ್ಮ ಕನ್ನಡ ಚಿತ್ರಗಳು ಥಿಯೇಟರ್ನಲ್ಲಿ ಜನ ತುಂಬಿ ಪ್ರದರ್ಶನವಾಗ್ತಿರುವಾಗ ಯಾವುದೋ ಒಂದು ಬೇರೆ ಭಾಷೆ ಚಿತ್ರ ಬಂದಿದ ತಕ್ಷಣ ನಮ್ಮ ಕನ್ನಡ ಚಿತ್ರ ತೆಗೆದು ಅದನ್ನು ಹಾಕ್ತಾರೆ. ಡಬ್ಬಿಂಗ್ ಅನ್ನೋ ಭೂತ ಬಂದ್ಬಿಟ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಜನರು ಬೀದಿ ಪಾಲು ಬರಬೇಕಾಗುತ್ತೆ. 3 ಗಂಟೆ ಸಿನಿಮಾ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿಬಿಡ್ತೀವಿ ನಾವು. ಆದರೆ 3 ಗಂಟೆ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ ಅಂತ ಯಾರಿಗೂ ಗೊತ್ತು. ನಗರದ ಚಾಮುಂಡಿಪುರಂನಲ್ಲಿರುವ ಬ್ಯಾಂಕ್ನಿಂದ ಹಣ ಡ್ರಾ ಮಾಡಿ ಬರುತ್ತಿದ್ದ ವ್ಯಕ್ತಿಯೋರ್ವರ ಗಮನವನ್ನು ಬೈಕ್ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳು ಬೇರೆಡೆಗೆ ಸೆಳೆದು ಕೈಯಲ್ಲಿದ್ದ ಹಣದ ಬ್ಯಾಗ್ ಅನ್ನು ಅಪಹರಿಸಿದ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ. ಯಾದವಗಿರಿ ನಿವಾಸಿ ಪ್ರಸನ್ನ ಎಂಬುವವರೇ ಹಣ ಕಳೆದುಕೊಂಡವರಾಗಿದ್ದು, ಇವರು ವ್ಯಾಪಾರಸ್ಥರಾಗಿದ್ದು ಚಾಮುಂಡಿಪುರಂನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೈಸೂರು ಶಾಖೆಯಿಂದ 7 ಲಕ್ಷ ರೂಪಾಯಿ ನಗದನ್ನು ಡ್ರಾ ಮಾಡಿ ಬರುತ್ತಿದ್ದಂತೆ ಫ್ಯಾಷನ್ ಫ್ರೋ ಬೈಕ್ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳು ನೋಡಿ ನಿಮ್ಮ ಬ್ಯಾಗ್ನಿಂದ ಹಣ ಬೀಳುತ್ತಿದೆ ಎಂದು ಪ್ರಸನ್ನರವರ ಗಮನ ಬೇರೆಡೆ ಸೆಳೆದಿದ್ದಾರೆ ಎನ್ನಲಾಗಿದೆ. ನಂತರ ಬ್ಯಾಗ್ ನೋಡುತ್ತಿದ್ದಂತೆ ಅವರ ಕೈಯಲ್ಲಿದ್ದ ಬ್ಯಾಗ್ ಅನ್ನು ಎಗರಿಸಿ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಸಂಬಂಧ ಪ್ರಸನ್ನ KR ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದು, ಘಟನಾ ಸ್ಥಳಕ್ಕೆ ಆಗಮಿಸಿದ KR ಇನ್ಸ್ಪೆಕ್ಟರ್ ಪ್ರಕಾಶ್ ಮತ್ತು ಸಿಬ್ಬಂದಿಗಳು ಸುತ್ತಮುತ್ತಲಿರುವ CC ಕ್ಯಾಮೆರಾದಲ್ಲಿನ ದೃಶ್ಯ ಪರಿಶೀಲನೆ ನಡೆಸಿದ್ದು ಆರೋಪಿಗಳ ಸೆರೆಗೆ ಬಲೆ ಬೀಸಿದ್ದಾರೆ. ಭಾರತ ಸರ್ಕಾರದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಸಂಸ್ಥೆ ಹಾಗೂ ಇನ್ನಿತರೆ ಕೈಗಾರಿಕೆ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಮೈಸೂರು MSME ಎಕ್ಸ್ಪೋ 2017 ಮತ್ತು 4ನೇ ರಾಷ್ಟ್ರೀಯ ವೆಂಡರ್ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಕುರಿತು ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿ ಕುರಿತು ಶಾಸಕ ವಾಸು ಮಾತನಾಡಿ, ಮಾರ್ಚ್ 4 ಹಾಗೂ 5ರಂದು ನಗರದ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ ಸಭಾಂಗಣದಲ್ಲಿ ಕೈಗಾರಿಕೋತ್ಪನ್ನಗಳ ಪ್ರದರ್ಶನ, ಮಾರಾಟ, ಉದ್ಯಮಗಳ ಸಮಾಲೋಚನಾ ಸಭೆ ಹಾಗೂ ಕೈಗಾರಿಕಾ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಉದ್ಘಾಟಿಸಲಿದ್ದಾರೆ ಎಂದರು. ಸಂಸದ ಪ್ರತಾಪ ಸಿಂಹ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಿದ್ದು, ಶಾಸಕ MK ಸೋಮಶೇಖರ್ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಣಕಾಸು ಸಂಸ್ಥೆಗಳಿಂದ ತಾಂತ್ರಿಕ ಅಧಿವೇಶನ, ಕೈಗಾರಿಕಾ ಮಾಹಿತಿ, ಉದ್ಯಮಶೀಲ ಉತ್ತೇಜನ, ಸಮಾಲೋಚನೆ, ವಿಚಾರ ವಿನಿಮಯ, ಸರಕು ಸೇವಾ ತೆರಿಗೆ ಬಗ್ಗೆ ಮಾಹಿತಿ ನೀಡಲಿದ್ದು, ಸೇವಾ ಉದ್ಯಮಗಳಿಗೆ ನಿಗಮದಿಂದ ಸಹಾಯಧನದ ಮೂಲಕ ಕ್ರೆಡಿಟ್ ರೇಟಿಂಗ್ ಸೌಲಭ್ಯ ಹಾಗೂ ಉದ್ಯಮಗಳಿಗೆ ಬಡ್ಡಿ ರಿಯಾಯಿತಿ ದೊರೆಯಲಿದೆ ಎಂದು ತಿಳಿಸಿದರು. ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಲ್ಲಿ 10ವರೆಯಿಂದ 2 ದಿನದ ಕಾರ್ಯಕ್ರಮ ಇರುತ್ತೆ. ಬಹುಶಃ ಬಹಳ ಸಕ್ರಿಯವಾಗಿ ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಿದರೆ ಮಧ್ಯಮ ಮತ್ತು ದೊಡ್ಡ ಕೈಗಾರಿಕೆಗಳಿಗೆ ಅನುಕೂಲ ಆಗ್ತದೆ. ಇದು ಸಾಮರಸ್ಯ ಹಾಗೂ ಬಾಂಧವ್ಯ ಮೂಡಿಸೋದ್ರ ಮೂಲಕ ಸಣ್ಣ ಕೈಗಾರಿಕೆಗಳ ಕಷ್ಟಗಳನ್ನು ಅರಿತುಕೊಂಡು ದೊಡ್ಡ ಕೈಗಾರಿಕೆಗಳು ಸಹಾಯದ ಹಸ್ತ ನೀಡುತ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ಸಮಾಜದಲ್ಲಿ ಕಟ್ಟಕಡೆ ವರ್ಗ ಅಂತ ಹೇಳಿದ್ರೆ ಪರಿಶಿಷ್ಟ ವರ್ಗ, ದೀನದಲಿತರು ಎಲ್ಲ ಬರ್ತಾರೆ. ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ಮಡಿವಾಳರ ಪರಿಸ್ಥಿತಿ ಇನ್ನೂ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲರೊಡನೆ ಬದುಕ್ತಕ್ಕಂಥ ಪ್ರೋತ್ಸಾಹವನ್ನು ಕೊಡಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಸಂಘದ ಪ್ರಯತ್ನಕ್ಕೆ ಭಾಳಷ್ಟು ಜನ ಎಲ್ಲ ಕೈ ಜೋಡಿಸಿದ್ದಾರೆ. ಆದ್ದರಿಂದ ಚಾಮುಂಡಿ ನಮ್ಮ ಚೆಸ್ಕಾಂ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮಡಿವಾಳರದವರು
ಪ್ರಚಾರ ಮಾಡಿ ಅವರು ಮಡಿವಾಳರು ಸಮೇತ ಇಸ್ತ್ರಿ ಮಾಡ್ತಾರಲ್ಲ, ಅದಕ್ಕೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಇಸ್ ಮೋರ್. ಮೊದಲೆಲ್ಲ ಇಲ್ಲು ಕತ್ತಲಿದ್ದು ಅದು ಇದು ಹಾಕೊಂಡು ಮಾಡ್ತಿದ್ರು, ಅವಾಗ ಎಲೆಕ್ಟ್ರಿಸಿಟಿ ಪ್ರಶ್ನೆ ಬರ್ತಿರ್ಲಿಲ್ಲ. ಈಗ ಎಲೆಕ್ಟ್ರಿಸಿಟಿಯನ್ನು ವಾಣಿಜ್ಯದಿಂದ ಕೈಗಾರಿಕೆ ಮಾಡಿರೋದ್ರಿಂದ ಅಲ್ಲಿ 1 ಯೂನಿಟ್ಗೆ 2.5 ರೂಪಾಯಿ ಕಡಿಮೆ ಆಗ್ತದೆ. ಅದರ ಪ್ರಯೋಜನ ಪಡೆದುಕೊಂಡು ನಿಮ್ಮ ಸಮಾಜದವರಿಗೆಲ್ಲ ನೀವು ಹೇಳಬೇಕು. ಸುದ್ದಿಗೋಷ್ಠಿಯಲ್ಲಿ ಜಯಚಂದ್ರ ಅರಸ್, ಸುರೇಶ್ ಕುಮಾರ್ ಜೈನ್, ಮಾದೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. 1 2 3 4 1 2 ಐ ಕಾಂಟ್ ಸರ್. ಆಗ್ತಿಲ್ಲ ಸರ್. ಕಮ್ ಆನ್, ಡೂ ಇಟ್. ಸರ್, ಮಾರ್ಕೆಟಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ನ ಟ್ರೈ ಮಾಡಿದಾಯ್ತು, ಆದರೂ ನಿಶಕ್ತಿ ಕಮ್ಮಿ ಆಗ್ತಾನೇ ಇಲ್ಲ. ಈ ಎನರ್ಜಿ ಪೌಡರ್ಸ್ನ ಬಳಸೋ ವಿಚಾರದಲ್ಲಿ ಒಂದು ಸಮಾನ ಅಂಶ ಇದೆ, ಕಾಮನ್ ಫ್ಯಾಕ್ಟರ್. ಅದೇನು ಗೊತ್ತಾ? ಎನರ್ಜಿ ಪೌಡರ್ಸ್ ಯಾವುದೇ ಆದರೂ ಅದನ್ನು ಬಳಸೋದು ಹಾಲಿನ ಜೊತೆ. ನೀವೀಗ ಬದಲಾಯಿಸಬೇಕಾಗಿರೋದು ಇವನ್ನಲ್ಲ, ಹಾಲನ್ನ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು. ಎನರ್ಜಿ ಪೌಡರ್ ಯಾವುದೇ ಆಗಿರಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರಲಿ. ನಂದಿನಿ, ಪರಿಶುದ್ಧತೆಯ ಪ್ರತೀಕ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ. ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. 1932ರಿಂದ ಭರವಸೆಯ ಪ್ರತೀಕ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821 242 1698. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸರ್. ದುಡ್ಡಿಗೇನು ಮಾಡ್ರಿ? ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ 1 ರೂಪಾಯಿಗಿಂತ ಕಡಿಮೆ ಬಡ್ಡಿ, ಅಲ್ಲದೆ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. ನಿಮ್ಮ ಚಿನ್ನಕ್ಕೆ ಕೇವಲ 0.98 ಬಡ್ಡಿ ದರದಲ್ಲಿ ಸಾಲ ನೀಡುತ್ತೇವೆ. ಅದು ಕೇವಲ 20 ನಿಮಿಷಗಳಲ್ಲಿ ಮಾತ್ರ. ಮೈಸೂರಿನ ಇನ್ನು ಯಾವುದೇ ಬ್ಯಾಂಕ್ನಲ್ಲಿ ಇಂತಹ ಸೌಲಭ್ಯ ಸಿಗುವುದಿಲ್ಲ. ಭರವಸೆಗೆ ಮತ್ತೊಂದು ಹೆಸರೇ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್, ಕೆಆರ್ ಸರ್ಕಲ್, ಮೈಸೂರು. ಕಾಲ್ 0821 242 1698. ಬಡ್ತಿಯಲ್ಲಿನ ಮೀಸಲಾತಿ ಅನೂರ್ಜಿತಗೊಳಿಸಿ ಸುಪ್ರೀಂ ಕೋರ್ಟ್ ಫೆಬ್ರವರಿ 9ರಂದು ತೀರ್ಪನ್ನು ನೀಡಿದ್ದು, ರಾಜ್ಯ ಸರ್ಕಾರ ಮರು ಪರಿಶೀಲನಾ ಅರ್ಜಿ ಸಲ್ಲಿಸದೆ ಇರುವ ಬೇಜವಾಬ್ದಾರಿ ನಡೆಯನ್ನು ಸರ್ಕಾರ ಹಾಗೂ ಅನುದಾನಿತ ಸಂಸ್ಥೆಗಳ ಪರಿಶಿಷ್ಟ ಜಾತಿ ವರ್ಗದ ಅಧಿಕಾರಿಗಳ ನೌಕರರ ಪರಿಷತ್ ಖಂಡಿಸಿತು. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿ ಕುರಿತು ಪರಿಷತ್ನ ಗೌರವಾಧ್ಯಕ್ಷ ಶಾಂತರಾಜು ಮಾತನಾಡಿ, ಮೀಸಲಾತಿ ಬಡ್ತಿಯಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶ ಖಂಡನಾರ್ಹವಾಗಿದ್ದು, ಸಂವಿಧಾನದಲ್ಲೇ ಹಿಂದುಳಿದ ಶೋಷಿತರ ವರ್ಗಗಳಿಗೆ ಸಮಾನತೆ ಮೀಸಲಾತಿ ಉಲ್ಲೇಖವಿದ್ದರೂ ಯಾವುದೇ ಪ್ರಯೋಜನವಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಅಲ್ಲದೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ವಿರೋಧಿಸಿ ರಾಜ್ಯದಾದ್ಯಂತ ಧರಣಿ, ಮುಷ್ಕರ ಹಾಗೂ ಸಮಾವೇಶಗಳು ನಡೆಯುತ್ತಿದ್ದರೂ ರಾಜ್ಯ ಸರ್ಕಾರವು ಮರು ಪರಿಶೀಲನಾ ಅರ್ಜಿ ಸಲ್ಲಿಸದಿರುವುದು ಹಾಗೂ ಪರಿಶಿಷ್ಟ ವರ್ಗದ ಯಾವೊಬ್ಬ ಜನಪ್ರತಿನಿಧಿಯೂ ಪ್ರತಿಕ್ರಿಯಿಸದಿರುವುದು ದುರದೃಷ್ಟಕರ ಎಂದರು. ಹಾಗೂ ಕೂಡಲೇ ಮರುಪರಿಶೀಲನಾ ಅರ್ಜಿ ಸಲ್ಲಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ 18% ಮೀಸಲಾತಿಯಂತೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಿ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ವಿಸ್ತರಿಸಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು. ಬಡ್ತಿಲಿ ಮೀಸಲಾತಿ ಸಂಬಂಧಪಟ್ಟ ಆದೇಶದಲ್ಲಿ ಅನರ್ಹರು ಇವತ್ತು ಮೇರ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆ ಏನು ಜಡ್ಜ್ಮೆಂಟ್ ಕೊಟ್ಟಿದೆ, ಇದು ತುಂಬ ಖಂಡನೀಯವಾದಂಥ ವಿಚಾರ. 1978ರಿಂದ ಈ ಬಡ್ತಿಲಿ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಕರ್ನಾಟಕ ಸರ್ಕಾರ ದೇವರಾಜ ಅರಸು ಸರ್ಕಾರದಲ್ಲಿ ಒಂದು ಅಮೆಂಡ್ಮೆಂಟ್ ಕೂಡ ತಂತು. ಅನಂತರ 2002ರಲ್ಲಿ ಅದು ಸಂಸತ್ನಲ್ಲೂ ಕೂಡ ಅಮೆಂಡ್ಮೆಂಟ್ ಮಾಡಿದೆ. ಆದರೂ ಕೂಡ ಸುಪ್ರೀಂ ಕೋರ್ಟು ಇತ್ತೀಚಿನ ಡಿಸಿಷನ್ಗಳು ಕೊಡಬೇಕಾದ್ರೆ ಮಾರಕವಾದಂಥ ಡಿಸಿಷನ್ ಕೊಡ್ತಾ ಇದೆ. ಜೊತೆಗೆ ಇವತ್ತೇನಾಗಿದೆ, ಬಡ್ತಿ ಮೀಸಲಾತಿ ಸಂಬಂಧಪಟ್ಟಾಗಿ ವಿಚಾರ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಸಮಾವೇಶಗಳು, ಪ್ರತಿಭಟನೆಗಳು ನಡೀತಾ ಇದ್ದರೂ ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರ ತುಂಬ ಬೇಜವಾಬ್ದಾರಿತನ ವಹಿಸ್ತಾ ಇರ್ತಕ್ಕಂಥದ್ದು ಖಂಡನೀಯ. ಸುದ್ದಿಗೋಷ್ಠಿಯಲ್ಲಿ ಪರಿಷತ್ನ ಗೌರವ ಕಾರ್ಯದರ್ಶಿ ಚಿಕ್ಕಂದಾನಿ ಹಾಗೂ ಸದಸ್ಯರು ಹಾಜರಿದ್ದರು. ಒಡನಾಡಿ ಸೇವಾ ಸಂಸ್ಥೆಯ ವತಿಯಿಂದ 8ನೇ ಅಂತಾರಾಷ್ಟ್ರೀಯ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವ ಕುರಿತು ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕ ಸ್ಟ್ಯಾನ್ಲಿ ಪರಶು,
ಯೋಗ ಸ್ಟ್ಯಾಪ್ಸ್ ಟ್ರಾಫಿಕ್ ಎಂಬ ಕಾರ್ಯಕ್ರಮವನ್ನು ಸತತ 8 ವರ್ಷಗಳಿಂದ ಆಯೋಜಿಸುತ್ತಾ ಬಂದಿದ್ದು, ಈ ಬಾರಿಯೂ ಕೂಡ ಮಾರ್ಚ್ 5ರಂದು ಬೆಳಗ್ಗೆ 8 ಗಂಟೆಗೆ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಮೂಲಕ ಅಂತಾರಾಷ್ಟ್ರೀಯ ಸಂಘಟನೆಗೆ ಚಾಲನೆ ದೊರೆಯಲಿದ್ದು, ಪ್ರಸಕ್ತ ಸಾಲಿನಲ್ಲಿ ನಡೆಯುತ್ತಿರುವ ಯೋಗ ಸ್ಟ್ಯಾಪ್ಸ್ ಟ್ರಾಫಿಕ್ ಒಂದು ದಿನ ಒಂದು ಧ್ವನಿ ಎನ್ನುವ ಘೋಷವಾಕ್ಯದಡಿ ಮಾನವ ಕಳ್ಳ ಸಾಗಾಣೆಯ ವಿರುದ್ಧ ಜಾಗೃತಿ ಮೂಡಿಸಲಾಗುವುದು ಎಂದು ತಿಳಿಸಿದರು. ಈ ಪ್ರಪಂಚದಲ್ಲಿ ಇವತ್ತು ಏನಾದ್ರೂ ಯೋಗ ಜಾಗತಿಕ ಯೋಗ ದಿನವಾಗಿ ಆಚರಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕೂ ಮುಂಚಿತವಾಗಿ ಒಡನಾಡಿ ಸಂಸ್ಥೆ ಇದನ್ನು ಒಂದು ಪರಿಕಲ್ಪನೆಯನ್ನು ತಲೆಯಲ್ಲಿಟ್ಕೊಂಡು ಅದನ್ನು ಜನರ ಕಡೆಗೆ ಯೋಗಾಂದೋಲನವಾಗಿ ತಗೊಂಡೋಗುವಂಥದ್ದು. ನಿಜವಾದ ಯೋಗ ಅಂತಂದರೆ ಕೇವಲ ಒಂದು ಶಾರೀರಿಕವಾದಂತಹ ಒಂದು ವ್ಯಾಯಾಮ ಅಷ್ಟೇ ಅಲ್ಲ, ಅದು ಒಂದು ಜೀವನದ ಒಂದು ಕಲೆ, ಸಮಾಜಮುಖಿಯಾದಂತಹ ಕೆಲಸಕ್ಕೆ ಮೈಸೂರಿನ ಜಾಗತಿಕ ಕೇಂದ್ರವಾದಂತಹ ಮೈಸೂರು ಅರಮನೆಯ ಮುಂಭಾಗ ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗ ಬೆಳಿಗ್ಗೆ 8 ಗಂಟೆಗೆ ಎಲ್ಲ ಯೋಗಾಸಕ್ತ ಸ್ನೇಹಿತರು ಬಂದು ಸೇರ್ತಾ ಇದ್ದಾರೆ. ಹಾಗೆಯೇ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀ ರಣದೀಪ್ ಅವರು ಹಾಗೂ ನಮ್ಮ ನೆಚ್ಚಿನ ದಿನಪತ್ರಿಕೆಯಾದಂತಹ ಆಂದೋಲನದ ಮಹಾಸಂಪಾದಕರು ಶ್ರೀ ರಾಜಶೇಖರ್ ಕೋಟಿಯವರು ಹಾಗೂ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಭಾಳಷ್ಟು ಕಾಳಜಿಯುಳ್ಳಂತಹ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀ ರವಿ ಡಿ ಚೆನ್ನಣ್ಣನವರ್ ಅವರು ನಮ್ಮ ಜೊತೆಲಿ ಇರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಫಿನ್ಲ್ಯಾಂಡ್ ಯೋಗಪಟು ಸರಿಯಾ ಹಾಗೂ ಮತ್ತಿತರರು ಹಾಜರಿದ್ದರು. ಮೈಸೂರು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಕುಂಬಾರರ ಸಂಘ ಸಂಸ್ಥೆಯ ಸಹಯೋಗದಲ್ಲಿ ಮಹಾಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಕುರಿತು ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸಂಘದ ಅಧ್ಯಕ್ಷ ಎಚ್.ಎಸ್. ಪ್ರಕಾಶ್ ಮಾತನಾಡಿ, ಮಾರ್ಚ್ 5ರ ಬೆಳಗ್ಗೆ 11 ಗಂಟೆಗೆ ನಗರದ ಕಲಾಮಂದಿರದಲ್ಲಿ ಜಯಂತಿ ಆಚರಿಸುತ್ತಿದ್ದು, ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಉದ್ಘಾಟಿಸಲಿದ್ದು, ಸಚಿವ ತನ್ವೀರ್ ಸೇಠ್, ಶಾಸಕ ವಾಸು, ಮೇಯರ್ ಎಂ.ಜೆ. ರವಿಕುಮಾರ್, ವಿಧಾನ ಪರಿಷತ್ ಉಪಸಭಾಪತಿ ಮರಿತಿಬ್ಬೇಗೌಡ ಸೇರಿದಂತೆ ಮತ್ತಿತರೆ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಬೆಳಗ್ಗೆ 9:30ಕ್ಕೆ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಜಾನಪದ ಕಲಾ ತಂಡ ಹಾಗೂ ಪೂರ್ಣ ಕುಂಭದೊಂದಿಗೆ ಮೆರವಣಿಗೆಯ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಕಲಾಮಂದಿರ ತಲುಪಲಿದೆ ಎಂದರು. ಜಿಲ್ಲಾಡಳಿತ ಹಾಗೂ ಮೈಸೂರು ಜಿಲ್ಲಾ ಕುಂಬಾರರ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ 5/3/2017 ಭಾನುವಾರ ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಉದ್ಘಾಟನೆಯನ್ನು ಪೂಜ್ಯ ಮಹಾಪೌರರಿಂದ ಮೆರವಣಿಗೆಯನ್ನು ಚಾಲನೆ ಕೊಡಲಿದ್ದಾರೆ. ಅದೇ ರೀತಿ ಅಲ್ಲಿಂದ ನಮ್ಮ ಏನು ಕಲಾ ತಂಡಗಳು ಮತ್ತು ಬೆಳ್ಳಿ ರಥದ ಒಂದು ಸರ್ವಜ್ಞನ ಮೂರ್ತಿ ಬೆಳ್ಳಿ ರಥದೊಂದಿಗೆ ಪೂಜ್ಯ ನಮ್ಮ ಗೌರವಾನ್ವಿತ ಶ್ರೀ 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 ಬಸವ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಬಸವಕುಂಬಾರಗುಂಡೆಯ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಅವರು ಸಹ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಮೆರವಣಿಗೆಯ ಮುಖೇನವಾಗಿ ಕಲಾಮಂದಿರಕ್ಕೆ ಬಂದು ಕಲಾಮಂದಿರದಲ್ಲಿ ಉದ್ಘಾಟನೆಯನ್ನು ಎಸ್.ಸಿ. ಮಹದೇವಪ್ಪ ಅವರು, ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಉದ್ಘಾಟನೆಯನ್ನು ಮಾಡಿಕೊಳ್ಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎಚ್. ಸುಂದರ್, ಪ್ರಧಾನ ಕಾರ್ಯದರ್ಶಿ ಕೆ.ಆರ್. ಸೋಮಶೇಖರ್, ಖಜಾಂಚಿ ಎಸ್.ಎಚ್. ನಾಗರಾಜು, ಮೈಸೂರು ವಿಭಾಗದ ಹರೀಶ್, ನಾಗಣ್ಣ ಕೇರ್ಗಳ್ಳಿ, ಕೆ.ಪಿ. ವೆಂಕಟೇಶ್, ಎಂ. ಮಾರಶೆಟ್ಟಿ ಮತ್ತಿತರರು ಹಾಜರಿದ್ದರು. ಮೈಸೂರು ಮಹಾನಗರ ಪಾಲಿಕೆಯ ಪಟ್ಟಣ ಹಾಗೂ ನಗರ ಯೋಜನಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಇಂದು 65ನೇ ವಾರ್ಡ್ನ ಇಟ್ಟಿಗೆಗೂಡಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದರು. ಪಟ್ಟಣ ಹಾಗೂ ನಗರ ಯೋಜನಾ ಸ್ಥಾಯಿ ಸಮಿತಿ ಅಧ್ಯಕ್ಷ ನಂದೀಶ್ ಪ್ರೀತಂ ಇಂದು 65ನೇ ವಾರ್ಡ್ನ ವ್ಯಾಪ್ತಿಯಲ್ಲಿ ಸಂಚರಿಸಿ ಕಸ ವಿಲೇವಾರಿ, ರಸ್ತೆ, ಕುಡಿಯುವ ನೀರು ಹಾಗೂ ವಿದ್ಯುತ್ ಪೂರೈಕೆ, ಒಳಚರಂಡಿ ವ್ಯವಸ್ಥೆ ಕುರಿತಂತೆ ಸಮಸ್ಯೆಗಳಿವೆಯೇ ಎಂಬುದನ್ನು ಸಾರ್ವಜನಿಕರಿಂದ ಮಾಹಿತಿ ಪಡೆದು ಸ್ಥಳದಲ್ಲೇ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಮಸ್ಯೆಯನ್ನು ಬಗೆಹರಿಸುವಂತೆ ಸೂಚನೆ ನೀಡುತ್ತಿರುವ ದೃಶ್ಯಗಳನ್ನು ನೋಡಬಹುದಾಗಿದೆ. ಜನ ಇಲ್ಲ,
ಕೊಟ್ಟರೆ ಇಲ್ಲ ಮಾಡಿಸ್ಬೋದು ಜನನೇ ಇಲ್ಲ ಸರ್. ಇಲ್ಲಿ ಬೆಳಗಿನ ಕಮಿಷನರ್ ಈಗ ಪಕ್ಕದ ವಾರ್ಡಲ್ಲಿ ಒಂದಷ್ಟು ಜನ ಕರ್ಕೊಂಡು ಇಂಥ ಮೇಜರ್ ಯಾವುದಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ನಂದೀಶ್ ಪ್ರೀತಂ 65ನೇ ವಾರ್ಡ್ನಲ್ಲಿ ಪೌರ ಕಾರ್ಮಿಕರ ಕೊರತೆ ಇದ್ದು ಸುಮಾರು 40% ನಮ್ಮ ಕಾರ್ಮಿಕರಿದ್ದು ಮುಂದಿನ ದಿನಗಳಲ್ಲಿ ಪೌರ ಕಾರ್ಮಿಕರ ಕೊರತೆಯನ್ನು ಸರಿಪಡಿಸುವುದಾಗಿ ಹಾಗೂ ವಾರ್ಡ್ಗೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು. ತುಂಬ ದೊಡ್ಡ ಭೂಗೋಳಿಕ ಪ್ರದೇಶ ಆಗಿರೋದ್ರಿಂದ ಈ ಸಂಬಂಧಪಟ್ಟಂಥ ವಾರ್ಡು 65ನೇ ವಾರ್ಡ್ ಇಟ್ಕೆಗೂಡು ಭಾಗ, ಇಲ್ಲಿಗೆ ಕನಿಷ್ಠ ಪಕ್ಷ 75 ಜನ ಪೌರ ಕಾರ್ಮಿಕರು ದಿನನಿತ್ಯದ ಸ್ವಚ್ಛತೆಗೆ ಬೇಕಾಗಿದೆ. ಆದರೆ ಇವರ ವಾರ್ಡಲ್ಲಿ ಇರೋದು 25 ಜನ ಮಾತ್ರ. ಈಗ ಅದಕ್ಕೆ ನಾನು ಸಂಬಂಧಪಟ್ಟಂಥ ನಮ್ಮ ಆರೋಗ್ಯ ಅಧಿಕಾರಿ ರಾಮಚಂದ್ರ ಅವ್ರಿಗೂ ಕೂಡ ಹೇಳಿದ್ವಿ 10 ಜನನ ಹೆಚ್ಚಿಗೆ ತೊಗೊಳೋದಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಅಂತ. ಸೊ ಹಂಗಾಗಿ ಅವ್ರು 10 ಜನ ತೊಗೊಳೋದಕ್ಕೆ ಒಂದು ಈಗಾಗಲೇ ಪ್ರಪೋಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನು ಇಲ್ಲಿ ಸ್ಟಾರಮ್ ವಾಟರ್ ಡ್ರೈನು ತುಂಬ ಲೀಡ್ ಆಫ್ ಆಗೋವಷ್ಟು ದೊಡ್ಡದಿದೆ. ಮತ್ತು ಅದ್ರೊಳಗೇ ನೀರೆಲ್ಲ ಹೋಗ್ತಾ ಇದೆ. ಅದಕ್ಕೆಲ್ಲದನ್ನು ಕ್ಲೀನ್ ಮಾಡೋಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಇದು ಪ್ರಾರಂಭ ಮಾಡ್ತೀವಿ. ಮತ್ತು ಈಗ ತಾನೇ ಮಾಲ್ ಆಫ್ ಮೈಸೂರು ಅವ್ರದ್ದು ಎಲ್ಲ ಒಂದಷ್ಟು ಸಮಸ್ಯೆ ಹೇಳಿದ್ದಾರೆ. ಅವರು 430 ವಾಹನಗಳನ್ನ ನಿಲ್ಲಿಸ್ಕೋಬೇಕು. ಆದರೆ 430 ವಾಹನಗಳನ್ನ ಒಳಗಡೆ ನಿಲ್ಲಿಸ್ಕೊಳ್ಳೋಕೆ ಅವಕಾಶ ಇದ್ದರೂ ಕೂಡ ಬರೀ 130 ಮಾತ್ರ ನಿಲ್ಲಿಸ್ತಾ ಇದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ರಸ್ತೆಯಲ್ಲಿ ತಂದು ರೆಸಿಡೆಂಟ್ಸ್ಗೆ ತುಂಬ ತೊಂದರೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿಯ ಸದಸ್ಯರು ಭಾಗಿಯಾಗಿದ್ದರು. ಉದ್ಯೋಗ ಮಾಹಿತಿ. ಕರ್ನಾಟಕ ಲೋಕಸೇವಾ ಆಯೋಗ ಹುದ್ದೆಯ ಹೆಸರು ಅಬಕಾರಿ ಉಪನಿರೀಕ್ಷಕರು ಮತ್ತು ಅಬಕಾರಿ ರಕ್ಷಕ. ಖಾಲಿ ಹುದ್ದೆಗಳ ಸಂಖ್ಯೆ 1180. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/3/2017. ವೆಬ್ಸೈಟ್ ವಿಳಾಸ www.kpsc.kar.nic.in. ಸಿಂಡಿಕೇಟ್ ಬ್ಯಾಂಕ್ ಹುದ್ದೆಯ ಹೆಸರು ವಿಶೇಷ ಅಧಿಕಾರಿ. ಖಾಲಿ ಹುದ್ದೆಗಳ ಸಂಖ್ಯೆ 64. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/3/2017. ವೆಬ್ಸೈಟ್ ವಿಳಾಸ www.syndicatebank.com. ಉದ್ಯೋಗ ಮಾಹಿತಿ. ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆಯ ಹೆಸರು ಕಚೇರಿ ಸಹಾಯಕ. ಖಾಲಿ ಹುದ್ದೆಗಳ ಸಂಖ್ಯೆ 3. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/3/2017. ವೆಬ್ಸೈಟ್ ವಿಳಾಸ www.bankofindia.co.in. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಹುದ್ದೆಯ ಹೆಸರು ತಾಂತ್ರಿಕ ಸಹಾಯಕ ಹಿರಿಯ ತಾಂತ್ರಿಕ ಅಧಿಕಾರಿ. ಖಾಲಿ ಹುದ್ದೆಗಳ ಸಂಖ್ಯೆ 28. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/3/2017. ವೆಬ್ಸೈಟ್ ವಿಳಾಸ www.nal.res.in. 916 ಹಾಲ್ಮಾರ್ಕ್ ಚಿನ್ನದ ದರ. 1 ಗ್ರಾಂ ಚಿನ್ನ 2720 ರೂಪಾಯಿ. 1 kg ಬೆಳ್ಳಿ 42,000 ರೂಪಾಯಿ. ಮಾಹಿತಿದಾರರು ಪ್ರಕಾಶ್ ಜ್ಯುವೆಲರ್ಸ್, ಅರಳಿ ಮರದ ಎದುರು, ಶಿವರಾಂಪೇಟೆ, ಮೈಸೂರು. ಜಲಾಶಯದ ಇಂದಿನ ನೀರಿನ ಮಟ್ಟ. ಕೆಆರ್ಎಸ್ ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ಮಟ್ಟ 81.70 ಅಡಿಗಳು. ಹಾರಂಗಿ ಗರಿಷ್ಠ ಮಟ್ಟ 2859 ಅಡಿಗಳು, ಇಂದಿನ ಮಟ್ಟ 2807.89 ಅಡಿಗಳು. ಹೇಮಾವತಿ ಗರಿಷ್ಠ ಮಟ್ಟ 2922 ಅಡಿಗಳು, ಇಂದಿನ ಮಟ್ಟ 2858.22 ಅಡಿಗಳು. ಕಬಿನಿ ಗರಿಷ್ಠ ಮಟ್ಟ 2284 ಅಡಿಗಳು, ಇಂದಿನ ಮಟ್ಟ 2259.48 ಅಡಿಗಳು.